ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾವು ಜೀವನದಲ್ಲಿ ಏನಾದ್ರೂ ಒಂದು ಹೊಸ ಹೆಜ್ಜೆ ಇಡ್ಬೇಕು ಅಂದ್ಕೊಂಡಾಗ, ಅಂದ್ರೆ ಒಂದು ಹೊಸ ಕೆಲ್ಸಕ್ಕೆ ಅರ್ಜಿ ಹಾಕೋದು ಇರ್ಬೋದು, ಇಲ್ಲಾಂದ್ರೆ ನಮ್ಮ ಅನಿಸಿಕೆಗಳನ್ನ ಧೈರ್ಯವಾಗಿ ಹೇಳ್ಕೊಳ್ಳೋದು, ಆಗ ಏನೋ ಒಂದು ನಮ್ಮನ್ನ ಹಿಂದಕ್ಕೆ ಎಳೆಯುತ್ತೆ. ಅದೇ ಭಯ. ಹೌದು. ಆಗ ನಾವು ನಮ್ಗೆ ನಾವೇ ಸಮಾಧಾನ ಮಾಡ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಈಗ ಸರಿ ಸಮಯ ಅಲ್ಲ, ಇನ್ನೊಂದಿಷ್ಟು ತಯಾರಿ ಬೇಕು, ಈ ಭಯ ಹೋದ್ಮೇಲೆ ಮಾರೋಣ ಅಂತ. ಆ ಸರಿಯಾದ ಸಮಯ ಅನ್ನೋದು ಯಾವತ್ತಿಗೂ ಬರೋದಿಲ್ಲ. ನಾವು ಆ ಕಂಫರ್ಟ್ ಝೋನ್ ಅನ್ನೋ ಒಂದು ಬಲೆ ಇದೆಯಲ್ಲ, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಕೊನೆಗೆ ಉಳಿಯೋದು ವಿಷಾದ ಮಾತ್ರ. ನಿಜ. ಹಾಗಾದರೆ ಈ ಭಯವನ್ನು ದಾಟಿ ಮುಂದೆ ಹೋಗೋದು ಹೇಗೆ? ಇವತ್ತು ನಾವು ಸೂಸನ್ ಜೆಫರ್ಸ್ ಅವರ ಫೀಲ್ ದ ಫಿಯರ್ ಅಂಡ್ ಡೂ ಇಟ್ ಎನಿವೇ ಅನ್ನೋ ಒಂದು ಅದ್ಭುತ ಪುಸ್ತಕದ ಬಗ್ಗೆ ಮಾತಾಡೋಣ. ಬಹಳ ಪ್ರಭಾವಶಾಲಿ ಪುಸ್ತಕ. ಈ ಪುಸ್ತಕದ ಒಂದು ಮುಖ್ಯವಾದ ಮಾತು ಏನಂದ್ರೆ, ಭಯ ಅನ್ನೋದು ಒಂದು ರೆಡ್ ಸಿಗ್ನಲ್ ಅಲ್ಲ, ಅದು ನಿಲ್ಲಿಸುವಂಟ ಹೇಳಲ್ಲ. ಬದಲಿಗೆ ಅದೊಂದು ಗ್ರೀನ್ ಸಿಗ್ನಲ್. ನೀನು ಬೆಳಿತಿದ್ದೀಯಾ ಅನ್ನೋದರ ಸಂಕೇತ ಅದು. ವಾವ್! ಅಂದ್ರೆ ಭಯವನ್ನು ಶತ್ರುವಾಗಿ ನೋಡಬಾರ್ದು. ಖಂಡಿತ ಇಲ್ಲ. ಅದೊಂದು ದಿಕ್ಸೂಚಿಯಷ್ಟೇ. ಈ ಪುಸ್ತಕದಲ್ಲಿರೋ ಕೆಲವು ಪ್ರಮುಖ ಚೌಕಟ್ಟುಗಳನ್ನ ನೋಡೋಣ. ಅಂದ್ರೆ ಭಯದ ನಿಜವಾದ ಸ್ವರೂಪ ಏನು, ಅದರ ಮೂಲ ಎಲ್ಲಿದೆ, ಮತ್ತೆ ಅದರಿಂದ ಹೊರಗೆ ಬರೋಕೆ ನಮ್ಮ ಯೋಚನಾಕ್ರಮವನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಅಂತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಪುಸ್ತಕದಲ್ಲಿ ಒಂದು ಮಾತು ನನ್ನನ್ನು ಬಹಳ ಯೋಚನೆಗೆ ಹಚ್ಚಿತು. ನಾವು ಬೆಳೆಯುತ್ತಿರುವವರೆಗೂ ಭಯ ನಮ್ಮ ಜೊತೆಯಲ್ಲೇ ಇರ್ತದೆ ಅಂತ. ಇದು ಕೇಳೋಕೆ ಸ್ವಲ್ಪ ನಿರಾಶಾದಾಯಕ ಅಲ್ವಾ? ಅಂದ್ರೆ ಭಯದಿಂದ ಪಾರಾಗೋಕೆ ಸಾಧ್ಯವೇ ಇಲ್ವಾ? ನೋಡಿ, ಇದೇ ಜೆಫರ್ಸ್ ಅವರ ವಿಶ್ಲೇಷಣೆಯ ಸೌಂದರ್ಯ. ಅವರು ಭಯವನ್ನು ಇಲ್ಲವಾಗಿಸ್ತೀನಿ ಅಂತ ಸುಳ್ಳು ಭರವಸೆ ಕೊಡಲ್ಲ. ಓಕೆ. ಬದಲಿಗೆ ಅದರ ಜೊತೆ ಬದುಕೋದು ಹೇಗೆ ಅಂತ ಕಲಿಸ್ತಾರೆ. ಅವರು ಭಯದ ಬಗ್ಗೆ 5 ಸತ್ಯಗಳನ್ನ ಹೇಳ್ತಾರೆ. 5 ಸತ್ಯಗಳು? ಹೌದು. ಮೊದಲನೇದು, ನಾವು ಬೆಳೀತಾ ಇರೋವರೆಗೂ ಭಯ ಇದ್ದೇ ಇರುತ್ತೆ. ಎರಡನೇದು, ಒಂದು ಕೆಲಸ ಮಾಡೋಕಿರೋ ಭಯವನ್ನ ಹೋಗಲಾಡಿಸಲು ಇರೋ ಒಂದೇ ದಾರಿ ಯಾವುದು? ಸುಮ್ನೆ ಹೋಗಿ ಆ ಕೆಲಸವನ್ನು ಮಾಡ್ಬಿಡೋದು. ಅಂದ್ರೆ ಆಕ್ಷನ್. ಎಕ್ಸಾಕ್ಟ್ಲಿ. ಮೂರನೇದು ಕೂಡ ಇದಕ್ಕೆ ಸಂಬಂಧಿಸಿದ್ದು. ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೂ ಕೂಡ ನಾವು ಹೋಗಿ ಆ ಕೆಲಸ ಮಾಡ್ಲೇಬೇಕು. ಅಂದ್ರೆ ಯೋಚನೆ ಮಾಡ್ತಾ ಕೂಡೋದ್ರಿಂದ ಆತ್ಮವಿಶ್ವಾಸ ಬರಲ್ಲ, ಕ್ರಿಯೆಯಿಂದಷ್ಟೇ ಬರೋದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಕೇಳಿ. ಆಕ್ಷನ್ ತಗೊಳ್ಳೋಕೆ ಸ್ವಲ್ಪನಾದ್ರೂ ಆತ್ಮವಿಶ್ವಾಸ ಬೇಕಲ್ವಾ? ಅದು ಇಲ್ದೆ ಹೇಗೆ ಮುಂದುವರಿಯೋದು? ಒಳ್ಳೆ ಪ್ರಶ್ನೆ. ಜೆಫರ್ಸ್ ಹೇಳೋದು, ನಿಮಗೆ ಪೂರ್ತಿ ಆತ್ಮವಿಶ್ವಾಸ ಬರೋವರೆಗೂ ಕಾಯ್ಬೇಡಿ ಅಂತ. ಜಸ್ಟ್ ಒಂದು ಸಣ್ಣ ಹೆಜ್ಜೆ ಇಡೋಕೆ ಬೇಕಾದಷ್ಟು ಧೈರ್ಯ ಇದ್ರೆ ಸಾಕು. ಆ ಮೊದಲ ಹೆಜ್ಜೆ ಇಟ್ಟಾಗ ನಿಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ. ಆ ಕಾನ್ಫಿಡೆನ್ಸ್ನಿಂದ ಎರಡನೇ ಹೆಜ್ಜೆ ಇಡೋಕೆ ಧೈರ್ಯ ಬರುತ್ತೆ. ಇದು ಒಂದು ಸೈಕಲ್ ಮಾದರಿ. ಕ್ರಿಯೆ ಆತ್ಮವಿಶ್ವಾಸವನ್ನ ಹುಟ್ಟಿಸುತ್ತೆ, ಆತ್ಮವಿಶ್ವಾಸ ಮತ್ತಷ್ಟು ಕ್ರಿಯೆಗೆ ಪ್ರೇರಣೆ ಕೊಡುತ್ತೆ. ಅರ್ಥ ಆಯ್ತು. ಇನ್ನು 4ನೇ ಸತ್ಯ, ಹೊಸದನ್ನ ಎದುರಿಸುವಾಗ ನಮಗೊಬ್ಬರಿಗೆ ಭಯ ಅಲ್ಲ, ಎಲ್ಲರಿಗೂ ಭಯ ಇರುತ್ತೆ. ಹೌದು, ನಾವೊಬ್ರೇ ಹೀಗೆ ಅಂದ್ಕೊಳ್ತೀವಿ. ಅದೇ. ಇನ್ನು 5ನೇ ಸತ್ಯ, ಇದು ಬಹಳ ಮುಖ್ಯವಾದದ್ದು. ಅದೇನು? ಏನೂ ಮಾಡಲಾಗೇನೆ ಅಸಹಾಯಕರಾಗಿ ಬದುಕುವುದರಿಂದ ಬರುವ ಭಯಕ್ಕಿಂತ ಧೈರ್ಯ ಮಾಡಿ ಮುನ್ನುಗ್ಗುವಾಗ ಎದುರಾಗುವ ಭಯ ಕಡಿಮೆ ನೋವು ಕೊಡುತ್ತದೆ. ಓ, ಇದು ಬಹಳ ಡೀಪ್ ಆಗಿದೆ. ಹೌದು. ಯೋಚನೆ ಮಾಡಿ, ಒಂದು ಕೆಲಸವನ್ನ ಮಾಡದೆ ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಆ ಅಸಹಾಯಕತೆ ಇದೆಯಲ್ಲ, ಅದು ಒಳಗೊಳಗೆ ತಿನ್ನುತ್ತೆ. ಕರೆಕ್ಟ್. ಅದಕ್ಕಿಂತ ಧೈರ್ಯ ಮಾಡಿ ಸೋತ್ರೂ ಪರವಾಗಿಲ್ಲ. ಆ ನೋವು ತಾತ್ಕಾಲಿಕ. ನಿಜ. ನಿಷ್ಕ್ರಿಯತೆಯ ನೋವು ತುಂಬಾ ಆಳವಾದದ್ದು. ಸರಿ, ಆಕ್ಷನ್ ತಗೋಬೇಕು ಅಂತ ನಿರ್ಧಾರ ಮಾಡದ್ ಮೇಲೂ ಕೆಲವೊಮ್ಮೆ ಭಯ ನಮ್ಮನ್ನ ಪೂರ್ತಿಯಾಗಿ ಸ್ತಬ್ಧಗೊಳಿಸ್ಬಿಡುತ್ತೆ, ಫ್ರೀಸ್ ಆಗ್ಬಿಡ್ತೀವಿ. ಯಾಕೆ ಹೀಗೆ? ಅದಕ್ಕೆ ಉತ್ತರ ನಮ್ಮ ಭಯದ ಪದರಗಳನ್ನ ಅರ್ಥ ಮಾಡ್ಕೋಬೇಕು. ಜೆಫರ್ಸ್ ಭಯವನ್ನ 3 ಹಂತಗಳಾಗಿ ವಿಂಗಡಿಸ್ತಾರೆ. 3 ಹಂತಗಳು? ಹೌದು. ಮೊದಲನೇ ಹಂತ ಮೇಲ್ಮೈ ಭಯಗಳು, ಅಂದ್ರೆ ಸಂದರ್ಭಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ ಇಂಟರ್ವ್ಯೂ, ಕೆಲಸ ಬದಲಾಯಿಸೋದು, ರಿಜೆಕ್ಷನ್. ಹೌದು, ನಾವು ಸಾಮಾನ್ಯವಾಗಿ ಭಯ ಅಂತ ಹೇಳ್ಕೊಳ್ಳೋದು ಇವನ್ನೇ. ಕರೆಕ್ಟ್. ಆದ್ರೆ ಇದರ ಕೆಳಗೆ 2ನೇ ಹಂತ ಇದೆ. ಇದು ನಮ್ಮ ಅಹಂಕೆ, ನಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ಅಂದ್ರೆ ಸೋಲಿನ ಭಯ, ಬೇರೆಯವ್ರ ಮುಂದೆ ವೀಕ್ ಆಗಿ ಕಾಣ್ತೀನಿ ಅನ್ನೋ ಭಯ. ಅಷ್ಟೇ ಅಲ್ಲ, ಯಶಸ್ಸಿನ ಭಯ ಕೂಡ. ಒಂದು ನಿಮಿಷ, ಯಶಸ್ಸಿನ ಭಯನ? ಅದು ಹೇಗೆ? ಎಲ್ಲರೂ ಯಶಸ್ಸನ್ನೇ ಅಲ್ವಾ ಬಯಸೋದು? ಬಯಸ್ತಾರೆ, ಆದ್ರೆ ಯಶಸ್ಸು ಬಂದ್ರೆ ನಿರೀಕ್ಷೆಗಳು ಹೆಚ್ಚಾಗ್ತವೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಅದನ್ನೆಲ್ಲ ನಿಭಾಯಿಸಲು ಆಗದೆ ಹೋದ್ರೆ ಏನ್ ಮಾಡೋದು ಅನ್ನೋ ಭಯ ಶುರುವಾಗುತ್ತೆ. ಓ, ಓಕೆ. ಇದು 2ನೇ ಹಂತ. ಹೌದು. ಆದ್ರೆ ಈ ಎಲ್ಲ ಭಯಗಳಿಗಿಂತ ಆಳದಲ್ಲಿ ಎಲ್ಲದರ ತಳಹದಿಯಾಗಿರೋದು 3ನೇ ಹಂತ, ಅಂತಿಮ ಭಯ. ಅದೇನು? ನನ್ನಿಂದ ಇದನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಓ, ಒಂದು ನಿಮಿಷ.
ಅಂದ್ರೆ ನಾನು ಹೊಸ ಕೆಲಸಕ್ಕೆ ಸೇರಲು ಭಯಪಡುತ್ತಿದ್ರೆ ಅದೇ ಮೂಲ ಕಾರಣ ಆ ಕೆಲಸವಲ್ಲ ಅಥವಾ ಸಂದರ್ಶನವೂ ಅಲ್ಲ. ಅಲ್ಲ. ಒಂದು ವೇಳೆ ಆ ಕೆಲಸ ನನಗೆ ಸಿಗದೇ ಇದ್ರೆ ಆ ತಿರಸ್ಕಾರವನ್ನು ನನ್ನಿಂದ ನಿಭಾಯಿಸಲು ಸಾಧ್ಯವಿಲ್ಲ ಎಂಬ ನನ್ನೊಳಗಿನ ನಂಬಿಕೆಯೇ ನಿಜವಾದ ಭಯ. ನೀವು ಆ ಪಾಯಿಂಟನ್ನು ಪರ್ಫೆಕ್ಟ್ ಆಗಿ ಹಿಡಿದ್ರಿ. ಇದೇ ಈ ಪುಸ್ತಕದ ಅಹಾ ಮೊಮೆಂಟ್. ನಮಗೆ ವೇದಿಕೆ ಮೇಲೆ ಮಾತಾಡಲು ಭಯ ಅಂದ್ರೆ ಅದರ ಮೂಲ ಮಾತು ಮರೆತು ಹೋದ್ರೆ ಆ ಮುಜುಗರವನ್ನು ನನ್ನಿಂದ ನಿಭಾಯಿಸಲು ಆಗಲ್ಲ ಅನ್ನೋದು. ಹಾಗಾಗಿ ಪರಿಹಾರ ಹೊರಗಿನ ಪರಿಸ್ಥಿತಿಯನ್ನ ಅಂದ್ರೆ ವೇದಿಕೆಯನ್ನ ತಪ್ಪಿಸುವುದರಲ್ಲಿಲ್ಲ, ಬದಲಿಗೆ ನಮ್ಮೊಳಗಿನ ನಂಬಿಕೆಯನ್ನ ಬಲಪಡಿಸುವುದರಲ್ಲಿದೆ. ಏನೇ ಬರ್ಲಿ ನಾನ್ ನಿಭಾಯಿಸ್ತೇನೆ ಅಂತ. ಎಕ್ಸಾಕ್ಟ್ಲಿ. ಚೆನ್ನಾಗಿ ಮಾತಾಡಿದ್ರೂ ಸರಿ, ಮಾತು ಮರೆತರೂ ಸರಿ, ನಾನದನ್ನ ನಿಭಾಯಿಸ್ತೀನಿ ಅನ್ನೋ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದೇ ನಿಜವಾದ ಪರಿಹಾರ. ಇದು ಇಡೀ ಸಮಸ್ಯೆಯನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ನಾವು ಸಿಂಪ್ಟಮ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ಬದಲು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಹೌದು. ಆದ್ರೆ ಈ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳೋದು, ಅದರಲ್ಲೂ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ತುಂಬಾ ಕಷ್ಟ. ಸರಿಯಾದ ನಿರ್ಧಾರ ತಗೋಬೇಕಲ್ಲ ಅನ್ನೋ ಪ್ರೆಷರೇ ಒಂದು ದೊಡ್ಡ ಭಯ. ನಿಜ. ದಾರಿ ಎ ಆಯ್ಕೆ ಮಾಡಿದ್ರೆ ದಾರಿ ಬಿ ಯಲ್ಲಿ ಏನಿತ್ತು ಅದನ್ನ ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ. ಹೌದು. ಇದನ್ನೇ ಜೆಫರ್ಸ್ ಗೆಲುವಿಲ್ಲದ ಮಾದರಿ ಅಥವಾ ನೋ ವಿನ್ ಮಾಡೆಲ್ ಅಂತ ಕರೆಯೋದು. ಇದರಲ್ಲಿ ಯಾವಾಗ್ಲೂ ಸೋಲಿನ ಭಯ ಇರುತ್ತೆ. ಇದಕ್ಕೆ ಪರ್ಯಾಯ ಇದೆಯಾ? ಖಂಡಿತ. ಅವರು ಸೋಲಿಲ್ಲದ ಮಾದರಿ ಅಥವಾ ನೋ ಲೂಸ್ ಮಾಡೆಲ್ ಅನ್ನೋದನ್ನ ಮುಂದಿಡ್ತಾರೆ. ಸೋಲಿಲ್ಲದ ಮಾದರಿ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಅದು ಹೇಗೆ ಕೆಲಸ ಮಾಡುತ್ತೆ? ಈ ಮಾದರಿಯ ಪ್ರಕಾರ ಮೂಲಭೂತವಾಗಿ ತಪ್ಪು ನಿರ್ಧಾರಗಳು ಇಲ್ಲ. ಓ ಹೌದು. ಪ್ರತಿಯೊಂದು ಆಯ್ಕೆಯೂ ನಮಗೇನನ್ನಾದ್ರೂ ಕಲಿಸುತ್ತೆ. ಉದಾಹರಣೆಗೆ, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾ, ಖಾಸಗಿ ಕಂಪನಿಗೆ ಹೋಗ್ಬೇಕಾ ಅನ್ನೋದು ಒಂದು ದೊಡ್ಡ ಗೊಂದಲ. ಸೋಲಿಲ್ಲದ ಮಾದರಿಯ ಪ್ರಕಾರ ಎರಡೂ ಸರಿಯಾದ ಆಯ್ಕೆಗಳೇ. ಹೇಗೆ? ಸರ್ಕಾರಿ ಕೆಲಸದಲ್ಲಿ ಸಿಗೋ ಸ್ಥಿರತೆ, ಸಮಾಜ ಸೇವೆ ಇವೆಲ್ಲ ಒಂದ್ ರೀತಿಯ ಲಾಭ ಅಥವಾ ಗುಡೀಸ್. ಸರಿ. ಇನ್ನೊಂದೆಡೆ ಖಾಸಗಿ ಕಂಪನಿಯಲ್ಲಿ ಸಿಗೋ ಹೊಸ ಚಾಲೆಂಜ್, ಕಲಿಯೋ ಅವಕಾಶಗಳು, ಸ್ಪರ್ಧೆ ಇವು ಬೇರೆ ರೀತಿಯ ಲಾಭ. ಅಂದ್ರೆ ಯಾವುದೇ ದಾರಿಯಲ್ಲಿ ಹೋದ್ರೂ ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ. ನಿಖರವಾಗಿ. ಸೊ ಪ್ರಶ್ನೆ ಯಾವುದು ಸರಿ ಅನ್ನೋದಲ್ಲ, ಬದಲಿಗೆ ನಾನು ಯಾವ ದಾರಿಯಲ್ಲಿ ಸಿಗೋ ಲಾಭ ಮತ್ತು ಸವಾಲುಗಳನ್ನ ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ಅನ್ನೋದು. ಹಾಗಾದ್ರೆ ಸರಿಯಾದ ಆಯ್ಕೆ ಮಾಡೋದ್ರ ಮೇಲಿನ ಒತ್ತಡವನ್ನ ತೆಗೆದು ನಾವು ಮಾಡಿದ ಆಯ್ಕೆಯನ್ನ ಸರಿ ಮಾಡೋದ್ರ ಮೇಲೆ ಗಮನ ಹರಿಸ್ಬೇಕು. ಅದೇ ಪಾಯಿಂಟ್. ನಿರ್ಧಾರದ ಫಲಿತಾಂಶ ನಮ್ಮ ಕೈಯಲ್ಲಿಲ್ಲದಿರಬಹುದು, ಆದರೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದರಿಂದ ಏನು ಕಲಿತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿದೆ. ಈ ಸೋಲಿಲ್ಲದ ಮಾದರಿಯನ್ನ ಕೇಳಿದಾಗ ನನಗೊಂದು ಪ್ರಶ್ನೆ ಬಂದು, ನಿರ್ಧಾರ ಸರಿ ತಪ್ಪು ಅಂತ ಇಲ್ಲ ಅಂದ್ಮೇಲೆ ಕೆಲವರು ಯಾಕೆ ಯಾವಾಗಲೂ ತಮ್ಮ ಪರಿಸ್ಥಿತಿಯ ಬಗ್ಗೆ ದೂರ್ತಾ ಬಲಿಪಶುಗಳಂತೆ ಇರ್ತಾರೆ? ಇನ್ನು ಕೆಲವರು ಅದೇ ಪರಿಸ್ಥಿತಿಯಲ್ಲಿ ಅವಕಾಶಗಳನ್ನ ಹುಡುಕ್ತಾರೆ. ಈ ಮೈಂಡ್ಸೆಟ್ ವ್ಯತ್ಯಾಸ ಎಲ್ಲಿಂದ ಬರುತ್ತೆ? ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕಾಗಿ ಜೆಫರ್ಸ್ 2 ರೀತಿಯ ಜೀವನ ದೃಷ್ಟಿಕೋನವನ್ನ ವಿವರಿಸ್ತಾರೆ. ಯಾವುದು? ಒಂದು ಬಲಿಪಶು ಮನಸ್ಥಿತಿ. ಇದನ್ನ ಅವರು ನೋವಿನ ಜಾಗ ಅಥವಾ ಪೇನ್ ಪ್ಲೇಸ್ ಅಂತಾರೆ. ಇನ್ನೊಂದು ಸೃಷ್ಟಿಕರ್ತ ಮನಸ್ಥಿತಿ. ಇದು ಶಕ್ತಿಯ ಜಾಗ ಅಥವಾ ಪವರ್ ಸ್ಪಾಟ್. ಓಕೆ, ಬಲಿಪಶು ಮನಸ್ಥಿತಿ ಅಂದ್ರೆ? ಅವರು ಜೀವನದಲ್ಲಿ ನಡೆಯೋ ಎಲ್ಲದಕ್ಕೂ ಬೇರೆಯವರನ್ನ ಅಥವಾ ಪರಿಸ್ಥಿತಿಯನ್ನ ದೂರ್ತಾರೆ. ನನ್ನ ಬಾಸ್ ಸರಿಯಿಲ್ಲ, ಸಮಯ ಸರಿ ಇರಲಿಲ್ಲ, ನನ್ನ ಹಣೆ ಬರಹವೇ ಇಷ್ಟು. ಈ ಮಾತುಗಳು ಅವರ ಬಾಯಲ್ಲಿ ಹೆಚ್ಚು. ಅಂದ್ರೆ ತಮ್ಮ ಜೀವನದ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ. ಹೌದು. ಇದಕ್ಕೆ ವಿರುದ್ಧವಾಗಿ ಸೃಷ್ಟಿಕರ್ತ ಮನಸ್ಥಿತಿಯಲ್ಲಿರುವವರು ಅವರು ಜವಾಬ್ದಾರಿ ತಗೊಳ್ತಾರೆ. ಎಕ್ಸಾಕ್ಟ್ಲಿ. ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಿದ್ರೂ ಸರಿ, ಹೀಗಾಗಿದೆ, ಇಲ್ಲಿಂದ ಮುಂದೆ ನಾನೇನ್ ಮಾಡಬಹುದು ಅಂತ ಯೋಚಿಸ್ತಾರೆ. ಅವರ ಜೀವನದ ಕಂಟ್ರೋಲ್ ಅವರ ಕೈಯಲ್ಲಿದೆ ಅಂತ ನಂಬುತ್ತಾರೆ. ಈ ಬದಲಾವಣೆ ತಂದ್ಕೊಳ್ಳೋದು ಹೇಗೆ? ನಮ್ಮ ತಲೆಯೊಳಗೆ ಯಾವಾಗ್ಲೂ ಮಾತಾಡೋ ಒಂದು ಧ್ವನಿ ಇರುತ್ತಲ್ಲ, ಆ ಹರಟೆಮಲ್ಲ. ಹೌದು. ಅದು ಮಾಡ್ಬೇಡ, ಸೋತೋಗ್ತ್ಯಾ, ಜನ ನಗ್ತಾರೆ ಅಂತ ಹೇಳ್ತಾನೇ ಇರುತ್ತೆ. ಲೇಖಕಿ ಅದನ್ನ ಚಾಟರ್ ಬಾಕ್ಸ್ ಅಂತ ಕರೀತಾರೆ ಅನ್ಸುತ್ತೆ. ಅದನ್ನ ನಿಲ್ಸೋದ್ ಹೇಗೆ? ಹೌದು. ಆ ಚಾಟರ್ ಬಾಕ್ಸ್ ಅಥವಾ ಹರಟೆಮಲ್ಲನನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್. ಮೊದಲ ಹೆಜ್ಜೆ ನಮ್ಮ ಭಾಷೆಯನ್ನ ಪ್ರಜ್ಞಾಪೂರ್ವಕವಾಗಿ ಬದಲಾಯಿಸ್ಕೊಳ್ಳೋದು. ನಮ್ಮ ಮಾತುಗಳನ್ನ. ಹೌದು. ಇದು ಸಣ್ಣ ಬದಲಾವಣೆ ಆದ್ರೂ ಅದರ ಪರಿಣಾಮ ದೊಡ್ಡದು. ಇದು ಒಂದು ಸಮಸ್ಯೆ ಅನ್ನೋದ್ರ ಬದಲು ಇದೊಂದು ಅವಕಾಶ ಅಂತ ನೋಡ್ಬೋದು. ನಾನು ಆಶಿಸ್ತೇನೆ ಅನ್ನೋ ಅನಿಶ್ಚಿತತೆ ಬದಲು ನನಗೆ ಗೊತ್ತು ನಾನು ಮಾಡ್ತೀನಿ ಅನ್ನೋ ದೃಢತೆ ತರೋದು. ಈ ಸಣ್ಣ ಬದಲಾವಣೆಗಳು ನಮ್ಮನ್ನ ನಿಧಾನವಾಗಿ ನೋವಿನ ಜಾಗದಿಂದ ಶಕ್ತಿಯ ಜಾಗಕ್ಕೆ ಕರ್ಕೊಂಡ್ಹೋಗುತ್ತೆ. ಖಂಡಿತ. ಆದ್ರೆ ಇಲ್ಲಿ ನನ್ಗಿನ್ನೊಂದು ಪ್ರಶ್ನೆ ಇದೆ. ಸಾಕಷ್ಟು ಜನ ಇಂಥ ಸೆಲ್ಫ್ ಹೆಲ್ಪ್ ಪುಸ್ತಕಗಳನ್ನ ಓದ್ತಾರೆ, ಇಂಥ ಚರ್ಚೆಗಳನ್ನ ಕೇಳ್ತಾರೆ, ಅವ್ರಿಗಿದೆಲ್ಲ ಗೊತ್ತಿರುತ್ತೆ. ಆದ್ರೂ ಅವರ ಜೀವನದಲ್ಲಿ ಯಾವುದೇ ನಿಜವಾದ ಬದಲಾವಣೆ ಆಗಿರಲ್ಲ.
ಹೌದು, ಇದೊಂದು ದೊಡ್ಡ ಮತ್ತು ಅಪಾಯಕಾರಿ ಬಲೆ. ಇದನ್ನ ಜೆಫರ್ಸ್ ಸುಳ್ಳು ಪ್ರಗತಿಯ ಬಲೆ ಅಥವಾ ಫಾಲ್ಸ್ ಪ್ರೋಗ್ರೆಸ್ ಟ್ರ್ಯಾಪ್ ಅಂತಾರೆ. ಫಾಲ್ಸ್ ಪ್ರೋಗ್ರೆಸ್. ಹೌದು. ಪುಸ್ತಕ ಓದುವಾಗ, ಈ ಚರ್ಚೆ ಕೇಳುವಾಗ ನಾವೇನನ್ನೋ ಸಾಧಿಸ್ತಿದ್ದೀವಿ, ಬೆಳಿತಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಇದನ್ನೇ ಬೌದ್ಧೀಕೀಕರಣ ಅಂತಾರಾ? ಕರೆಕ್ಟ್. ಇಂಟೆಲೆಕ್ಚುಲೈಸೇಷನ್. ಅಂದ್ರೆ ಬರೀ ತಲೆಯಲ್ಲಿ ಯೋಚನೆ ಮಾಡೋದು, ಜ್ಞಾನಿಯಾಗಿರೋ ಥರ ವರ್ತಿಸೋದು, ಆದ್ರೆ ನಿಜವಾಗಿ ಆಕ್ಷನ್ ತಗೊಳ್ದೇ ಇರೋದು. ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಮಾತ್ರ ಸಾಕಾಗುದಿಲ್ಲ. ಖಂಡಿತ ಇಲ್ಲ. ಪಾಸಿಟಿವ್ ಥಿಂಕಿಂಗ್ ಒಂದು ಟೂಲ್ ಅಷ್ಟೇ. ಆದ್ರೆ ಪಾಸಿಟಿವ್ ಆಕ್ಷನ್ ಇಲ್ಲದಿದ್ರೆ ಅದು ಭಯದಿಂದ ತಪ್ಪಿಸ್ಕೊಳ್ಳೋ ಇನ್ನೊಂದು ಜಾಣ್ಮೆಯ ದಾರಿಯಾಗುತ್ತೆ ಅಷ್ಟೇ. ಜೆಫರ್ಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಕಂಫರ್ಟ್ ಝೋನ್ ವಿಸ್ತರಿಸಬೇಕು ಅಂದ್ರೆ ನಾವು ಆ ಭಯದ ಚಡಪಟಿಕೆಯನ್ನ ಅನುಭವಿಸಲೇಬೇಕು. ಹೊಟ್ಟಿಯಲ್ಲಿ ಚಿಟ್ಟೆ ಹಾರ್ದಾಗೋದು, ಎದೆ ಬಡಿತ ಹೆಚ್ಚಾಗೋದು. ಆ ಸ್ವಸ್ಥತೆಯನ್ನ ಎದುರಿಸಲೇಬೇಕು. ನಿಮಗೆ ಸ್ವಲ್ಪವೂ ಅಹಿತಕರ ಅನಿಸ್ತಿಲ್ಲ ಅಂದ್ರೆ ನೀವು ಬೆಳಿತಿಲ್ಲ ಎಂದರ್ಥ. ಅದೇ. ಇದು ಬಹಳ ನೇರವಾದ ಮತ್ತು ಶಕ್ತಿಯುತವಾದ ಮಾತು. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಕಲಿಯಬಹುದಾದ ಒಂದು ಪ್ರಾಯೋಗಿಕ ಸಲಹೆ ಏನು? ನಾಳೆಯಿಂದಲೇ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಒಂದು ಆಕ್ಷನ್. ಪುಸ್ತಕದಲ್ಲಿ ಸಾಕಷ್ಟು ಆಕ್ಷನ್ ಪ್ಲಾನ್ಸ್ ಇದೆ. ಅದರಲ್ಲಿ ಒಂದು ಚಾಲೆಂಜ್ ಅನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಹೇಳಿ. ಅದು 7 ದಿನಗಳ ದೂರುರಹಿತ ಉಪವಾಸ. ದೂರುರಹಿತ ಉಪವಾಸ ಅಂದ್ರೆ? ಹೌದು. 1 ವಾರಗಳ ಕಾಲ ಯಾವುದೇ ದೂರು ಹೇಳ್ದೇ ಇರೋಕೆ ಪ್ರಯತ್ನಿಸೋದು. ಟ್ರಾಫಿಕ್ ಬಗ್ಗೆ, ಹವಾಮಾನದ ಬಗ್ಗೆ, ಕೆಲಸದ ಬಗ್ಗೆ, ಯಾವುದರ ಬಗ್ಗೆಯೂ ಕಂಪ್ಲೇಂಟ್ ಮಾಡಬಾರ್ದು. ಇದು ಕೇಳೋಕೆ ಸುಲಭ, ಮಾಡೋಕೆ ಕಷ್ಟ ಅನ್ಸ್ತಿದೆ. ಆದ್ರೆ ಇದರಿಂದ ಏನ್ ಲಾಭ? ದೂರು ಹೇಳೋದು ಬಲಿಪಶು ಮನಸ್ಥಿತಿಯ ಮುಖ್ಯ ಲಕ್ಷಣ. ದೂರು ಹೇಳೋದನ್ನ ನಿಲ್ಲಿಸಿದಾಗ ನಾವು ಪ್ರತಿ ಪರಿಸ್ಥಿತಿಯಲ್ಲೂ ನಾನೇನು ಮಾಡಬಹುದು ಅಂತ ಯೋಚಿಸೋಕೆ ಶುರು ಮಾಡ್ತೀವಿ. ಇದು ನಮ್ಮನ್ನ ಆ ವಿಕ್ಟಿಮ್ ಮೈಂಡ್ಸೆಟ್ನಿಂದ ಹೊರತಂದು ಜವಾಬ್ದಾರಿ ತೆಗೆದುಕೊಳ್ಳೋ ಶಕ್ತಿಯ ಜಾಗಕ್ಕೆ ಬಲವಂತವಾಗಿ ತಂದು ನಿಲ್ಲಿಸುತ್ತೆ. ಇದು ತುಂಬಾ ಪವರ್ಫುಲ್ ಎಕ್ಸರ್ಸೈಸ್. ಖಂಡಿತ ಇದನ್ನೊಮ್ಮೆ ಪ್ರಯತ್ನಿಸಲೇಬೇಕು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶ ಅಂದ್ರೆ ಭಯದಿಂದ ಓಡಿ ಹೋಗುವುದು ಪರಿಹಾರವಲ್ಲ. ಅಲ್ವೇ ಅಲ್ಲ. ಪೂರ್ಣ ಪ್ರಮಾಣದ ಅರ್ಥಪೂರ್ಣ ಜೀವನ ನಡೆಸೋಕೆ ನಾವು ಭಯವನ್ನು ಒಂದ್ರೀತಿ ಪ್ರವೇಶ ಶುಲ್ಕದಂತೆ ಪಾವತಿಸಲೇಬೇಕು. ಹೌದು. ಇದಕ್ಕಿಂತ ಚೆನ್ನಾಗಿ ಹೇಳೋಕೆ ಸಾಧ್ಯವಿಲ್ಲ. ನಾವು ಭಯಪಡುವ ಕೆಲಸವನ್ನ ಮಾಡೋದ್ರಿಂದ ಮಾತ್ರ ಭಯ ದೂರವಾಗುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸೂಸನ್ ಜೆಫರ್ಸ್ ಬರೆದ ಹಾಗೆ, ಏನನ್ನಾದರೂ ಮಾಡುವ ಭಯವನ್ನು ತೊಡೆದುಹಾಕಲು ಇರುವ ಏಕೈಕ ಮಾರ್ಗವೆಂದರೆ ಹೊರಗೆ ಹೋಗಿ ಅದನ್ನ ಮಾಡುವುದು. ಇಂದೇ ಪ್ರಾರಂಭಿಸಿ. ಈ ಅದ್ಭುತ ಚರ್ಚೆಗೆ ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರಿಗೆ ಒಂದು ಪ್ರಶ್ನೆ. ನೀವು ಯಾವ ಪುಸ್ತಕದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಲು ಬಯಸುತ್ತೀರಿ ಎಂದು ಕಾಮೆಂಟ್ಗಳಲ್ಲಿ ತಿಳಿಸಿ. ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.